ಅಲ್ಲಿ ಸ್ಟಫ್ ಇದೆ. ಯಾವತ್ತು ಸಬ್ಜೆಕ್ಟಲ್ಲಿ ಸ್ಟಫ್ ಇದ್ದರೆ ಡೆಫಿನೆಟ್ ಆಗಿ ಒಂದು ಮಾರ್ಕ್ ಮಾಡುತ್ತೆ. ಈ ಪಿಕ್ಚರು ಒಂದು ಮಾರ್ಕ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಇನ್ನೊಂದು ಅದು ಹೇಳಬೇಕು, ಶರಣ್ ಅವರು ಫಸ್ಟ್ ಟೈಮ್ ಇಟ್ಸ್ ಟೋಟಲ್ ಡಿಫ್ರೆಂಟ್ ರೋಲ್. ಯಾವುದು ಬೇರೆ ಪಿಕ್ಚರಲ್ಲಿ ಕಾಮಿಡಿ ಅಥವಾ ಟೈಮಿಂಗು ಇದು ಟೋಟಲ್ ಕಾಂಟ್ರಾಸ್ಟ್ ರೋಲ್ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ಹೇಳೋದಂದ್ರೆ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಎ ಗುಡ್ ಜಾಬ್. ನಾನು ಯಾವತ್ತು ಪ್ರೌಡ್ ಆಗಿರ್ತೀನಿ, ಕನ್ನಡ ನೋಡಿದ ಎರಡೇ ಫೀಮೇಲ್ ಸೂಪರ್ ಸ್ಟಾರ್ಸ್, ಒನ್ ಇಸ್ ಮಂಜುಳಾ, ಆಮೇಲೆ ಮಾಲಾಶ್ರೀ. ಆ ಲೆವೆಲ್ಗೆ ನನ್ನ ಲೆಕ್ಕದಲ್ಲಿ ಇನ್ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಈಗಲೇ ಹೇಳ್ತಾರೆ ಪಿಕ್ಚರು ಬಿಸ್ನೆಸ್ ಆಗ್ತಾ ಇಲ್ಲ ಅಂತ. ಮುಂಚೆ ಏನಿಲ್ಲ, ಒಂದು ಡೇಟ್ ಅಂತ ಆಗಿದ ತಕ್ಷಣ ಅದೇನು ಇಟ್ಕೊಂಡು ಫಿನಾನ್ಸ್ ಏನೋ ಅಗತ್ಯ ಇರಲಿಲ್ಲ. ಡೇಟ್ ಸೈನ್ ಆಗಿದೆ ಅಂತ ಅಲ್ಲಲ್ಲ, ದಿನಕ್ಕಲ್ಲ ನಾನು ಹೇಳೋದು. ಒಂದು ಸೈನ್ ಮಾಡಿದ ತಕ್ಷಣ ನಿಮಗೆ ದುಡ್ಡು ಅಗತ್ಯ ಇರಲಿಲ್ಲ ಆಟೋಮೆಟಿಕ್ ಮಾರ್ಕೆಟಿಂದ. ಮುಂಚೆ ಎಲ್ಲ ಬರೀ ಫೋಟೋ ಒಂದು ಮಾಡಿದ ತಕ್ಷಣ ಥಿಯೇಟ್ರಿಂದ ಬರೋದು, ಡಿಸ್ಟ್ರಿಬ್ಯೂಟರ್ಸಿಂದ ಬರೋದು, ಒಂಥರ ಬಿಸ್ನೆಸ್ ಅಂದ್ರೆ ಆ ಥರ ಇರ್ತಿತ್ತು. ಇನ್ನು ಮತ್ತೆ ಅದೇ ಥರ ಇಂಡಸ್ಟ್ರಿ ಆಗಬೇಕು ಅಂತ ನನ್ನ ಆಸೆ. ಲೆಟ್ಸ್ ಸಿ. ಯಾಕೆಂದರೆ ಈಗ ಇಟ್ಸ್ ಗೋಯಿಂಗ್ ಟು ಸ್ವಲ್ಪ ಫೇಸ್ ಕಮ್ಮಿ ಆಗಿದೆ. ಯಾಕೆಂದರೆ OTTs ಆಗಲಿ, ಸ್ಯಾಟಲೈಟ್ಸ್ ಆಗಲಿ ಸ್ವಲ್ಪ ಸೇಲ್ ಕಮ್ಮಿ ಇರೋದ್ರಿಂದ. ಆಮೇಲೆ ಬಜೆಟ್ಸ್ ಆರ್ ಸೋರಿಂಗ್ ಹೈ. ಈಗ ಹಳೆ ಬಜೆಟ್ ಅಲ್ಲ, ಈಗ ಪಿಕ್ಚರ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗತ್ತೆ. ಸೊ ಇಂಡಸ್ಟ್ರಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಇಂಥ ಟೈಮ್ ಬಂದಾಗಲೇ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಹೋಪ್ ಇಟ್ ವಿಲ್ ಬಿ ಬೆಟರ್.